ಬಂದೇನಿಲ್ಲ ಸುಮ್ಮನೆ, ನಮ್ಮನೆ ಮೇಲಿದೆ ನಮ್ಮನೆ. ಬಂದೇವಿಲ್ಲ, ಕರ್ಮಕ್ಕನುಸಾರವಾಗಿ ನಾವು ಸುಮ್ಮನೆ ಬಂದದೇವ, ನಮ್ಮನೆ ಇದಲ್ಲ. ಬಂದೇನಿಲ್ಲಿ ಸುಮ್ಮನೆ, ಅಲ್ಲಿದೆ ನಮ್ಮನೆ. ನಮ್ಮನೆ ಇದಲ್ಲ, ಇದು ಯಾರ ಮನೆ ಅಂತ ಕೇಳಿದ್ರೆ ದೇವರ ಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳು. ನಮ್ಮನೆ ಅಲ್ಲಪ್ಪ. ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಮಕ್ಕಳ ಮರಿ ಬಂಧು ಬಳಗ ಇವ್ರು ಯಾರು ನಿನ್ನವರಲ್ಲ, ನೀನು ಕೂಡ ಬರೋದು ಇಲ್ಲ. ಒಬ್ಬರು ಕೂಡ ಬಂದಾರ. ನಮ್ಮ ಅಪ್ಪ ಭಾಳ ನಮ್ಮ ಮ್ಯಾಲೆ ಪ್ರೀತಿ ಇದ್ದರೆ ಮಕ್ಕಳು ಹೋಗ್ಯಾವ. ನಮ್ಮ ಅಪ್ಪನ ಕೂಡ ನಾನು ಹಾಕ್ರೆ ತಮ್ಮ ಯಾವ ಮಗಾರೆ ನೀವರೇ ಬೇಡ ನೀವರೇ ಆಕೆ ಹೊಂಟಾಡ್ರಿ. ಹೊಂಟವ್ರದ್ದು ಹೇಳಕೈತಿ, ಹೋದವ್ರದ್ದು ಹೇಳಕತ್ತೀನಿ. ನಮ್ಮ ಹ್ಯಾಂತಿದ ಆಯುಷ್ಯ ಮುಗಿದೈತಿ, ಯಾಕೆ ಮುಗಿಯಾಕತ್ತಾರ. ನಮ್ಮನ್ನು ಹತ್ರ ಕೂಡ ಹುಗಿಯತ್ತು ಒಬ್ಬರೇ. ಭಾಳ ಪ್ರೀತಿ ಇದ್ದೀವಿ ರೀ. ನೀವು ಅಟ್ಟ ಅವ್ರನ್ನ ಬಿಟ್ಟು ನಮಗೆ ಇರೋಕೆ ಆಗೋದಿಲ್ಲ ರೀ. ನಮ್ಮನ್ನು ಅವ್ರು ಕೂಡ ರೀ ಹೇಳೇ ನಿಮ್ಗೊಮ್ಮೆ ನಮ್ಮ ಊರಾಗ ಆಗಿದ್ದು. ಆ ಹೆಣ ಹುಗಿ ಗುಡಿಸೊಳಗೆ ಹೇಳ ಕೆಣಮಗಳ ನನ್ನೂ ಹಾಕ್ರಿ. ಹಿರಿಯಾರು ಓಡ್ಕೊತ ಬಂದ್ರೆ ಅವರು ಉಳಿದಲ್ರಿ, ಅಕ್ಕಾರು ಉಳಿದಲ್ಲ ಅಂದ್ರೆ. ಯಾಕಂದ್ರೆ ಒಟ್ಟಾರೇಕಿ ಒಟ್ಟು ಮನ್ನ ಗೋರ್ಯಾಗ ಬೀಳಾಕೈತಾಳ, ಆ ತೆಗಿನಾಗ ಬೀಳಾಕೈತಾಳ್ರಿ. ನನ್ನೂ ಹಾಕ್ರಿ ಅವನು ಕೂಡ ಹಾಕ್ರಲ್ಲ. ಎಣ್ಣೆ ಹಂಗ್ರಿ ಅಜ್ಜಾರ ಅಂದರು. ನಾಟಕ ಮಾಡ್ತಾರೆ ತಮ್ಮ ಅವರು. ಎಣ್ಣೆ ಇಲ್ರಿ, ಆಕೆ ನೋಡಿದ್ರೆ ಹಂಗೆ ಅನಿಸು ಹೆಣ್ಮಗಳಲ್ಲ. ಎಲ್ಲ ಹೆಣ್ಮಕ್ಳು ಅವ್ರು ಹೋಗೋ ಟೈಮ್ದಾಗ ಯಾರು ಹೋಗ್ತಾರ ಸುಮ್ಮ. ಆಗ ನಮ್ಮನೆ ಆಗಿರ್ತೈತೆ, ಇಲ್ಲಿ ಬರೋತಕ್ಕ ಅಟ್ಟ ಹಾಕ್ರಿ ನಾನು ಅನ್ನಕೈತ್ಲು. ಅವ್ರು ಹುಡ್ಕೊತ ಬಂದ್ರು. ಉಳಿದಿಲ್ರಿ ಅಕ್ಕಿ ಅಕ್ಕಾರ ಉಳಿದಿಲ್ರಿ ಅಂದರು. ಅಕ್ಕಾರಿಗೆ ಏನು ಮಣ್ಣು ಆಗೋದಿಲ್ಲ ಅನ್ಯ. ಇಲ್ರಿ ಅವರು ಒಟ್ಟು ಅಟಾಪ್ಸ್ ಹಾಕೈತಾರ, ಒಟ್ಟು ಜಿಗದ್ ಬೀಳಾಕೈತಾರ ಅಂದ ಕೂಡಲೇ ನಾನೇ ಗಚ್ಚ ಹಂಗೆ ಹಿಡ್ದಾರೇನ ಅನ್ಯ. 4 ಮಂದಿ ಹಿಡ್ದೀವಿ ಒಂದು. ಅಲ್ಲೇ ತಪ್ಪು ಮಾಡಿ ಏನು ಹಿಡ್ದಾರ್ಲಿ ಆಕಿನ ಹೆಣ್ಮಗಳನ್ನ ಸ್ವಲ್ಪ ಕೈ ಸೈಡ್ ಮಾಡಿ ನೋಡ್ರಿ. ಅಲ್ಲಿ ಯಾಪೋಡು ಜಿಗದ್ಲ ಅಂದ್ರೆ ಏನೂ ಆಗೋದು. ಸುಮ್ಮ ನನಗೆ ಗೊತ್ತಿಲ್ಲ, ಪೂರ ಓದ್ಕೊಂಡೆ ನಾನು ತಿಳ್ಕೊಂಡು ಹೋದ. ಇಲ್ಲೇ ಇವ್ರ ನಾಟಕ ಗೊತ್ತೈತಿ ಅಂದ ಕೂಡಲೇ ಆಗಲಿ ನೋಡೋಣ ಅಪ್ಪಗಳು ಹೇಳ್ಯಾರ ಅಂತೇಳಿ ಅವ್ರು ಕೈ ಸಡ್ಲು ಬಿಟ್ಟರು. ಹೋಗಿ ಗೋರ್ಯಾಗಿ ಬಿದ್ಲು. ಯಾರನ್ನ ಕೊಲ್ಬೇಕಂತ ಮಾಡ್ಯಾರಿ. ಯಾಕಿನ ಗಚ್ಚಂಗೆ ಹಿಡಿಯಕ್ಕೆ ಆಗೋದಿಲ್ಲ. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ. ಏನದ ರೀ, ಯಾರು ನಮ್ಮ ಕೂಡ ಬರೋದಿಲ್ಲ. ಇರೋತಕ್ಕ ಪ್ರೀತಿ ಇರೋದೆಲ್ಲ ಕರೆ ಹೋಗೋ ಟೈಮ್ಲಕ್ಕ. ಅದಕ್ಕೆ ಈ ಬಂಧ ಬಳಗ ಇವರೆಲ್ಲ ನನ್ನವ್ರು ಅಂತೀವಲ್ಲಪ್ಪ. ಅದ ಕಡೆ ಒಂದು ಕಡೆ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು. ದೇಸಾರ್ ಸಾವುಕಾರಕಿ ಶ್ರೀಮಂತಕಿ ಇತ್ತಂದ್ರೆ ನನ್ನವ್ರಂತಾರ. ಕಡಿಮೆ ಆತಂದ್ರೆ ನಮಗೆ ಸಂಬಂಧ ಇಲ್ಲತ್ತ. ಈಗ ಅಕಸ್ಮಾತ್ ಯಾವ ಒಬ್ಬ ಸಾವುಕಾರ ಮಂತ್ರಿ ಆಗಿದ್ದು MLA ಇದ್ದಂದ್ರೆ ಅವ್ರು MLA ಅದಾವ್ರಲ್ಲ, ಅವ್ರು ನಮಗೆ ಪೂರ ಸಂಬಂಧಿಕರ್ರಿ. ಒಳಗಿನ ಅವರೇ ಅವ್ರ ಕಾಕನ ಮಗಾರೇ. ಎಲ್ಲಿ ತಂದು ಹಚ್ತಾರೋ ಸಂಬಂಧ. ಅವ್ರ ಅಪ್ಪ ನಮ್ಮಪ್ಪ ಅಣ್ಣ ತಮ್ಮರಿ. ಅವ್ರ ಅಪ್ಪರಿ ಯಾರಪ್ಪ ಏನೋ ಅವರೆಲ್ಲ ನಮಗೆ ಒಗ್ಗದಿ ಒಳಗ ಆಗ್ಬೇಕ್ರಿ. ಅಕಸ್ಮಾತ್ ಅದು ಇಲೆಕ್ಷನ್ದ ಬಿದ್ದು ಬಡತನ ಬತ್ತಂದ್ರೆ ಅವ್ರೇನೋ ಸಂಬಂಧ ಅಂದಿದ್ದಿರಲ್ಲ. ದೂರಿನ ಸಂಬಂಧ ಇದ್ರೆ ದೂರಿನ ಸಂಬಂಧ. ಅಣ್ಣ ಇದ್ದು ತನ್ನ ಹೆಂಡತಿ ಸತ್ತರೆ ಮಣ್ಣಿಗೆ ಬಹುಮಂದಿ ಕೂಡುವರು. ಅಣ್ಣೆಲ್ಲ ತೀರಿ ತಾನೇ ಸತ್ತರೆ ತನ್ನ ಒಯ್ಯುವರು ಯಾರಿಲ್ಲ. ಸಾವುಕಾರಕ್ಕೆ ಇತ್ತಂದ್ರೆ ನಿನ್ನ ಮನ್ಯಾಗ ನೀನು ಹ್ಯಾಂತ ಎಲ್ಲ ಒಂದು ನಾಯಿ ಸತ್ರು ಊರ ಮಂದಿನ ಮಣ್ಣು ಕೊಡಕ್ಕೆ ಬರ್ತಾರೆ. ನಿನ್ನ ಸಾವುಕಾರಕ್ಕೆ ನಿನ್ನ ಅಧಿಕಾರ ನಿನ್ನ ಅಂತಸ್ಥ ಇತ್ತು ಅಂದ್ರೆ ನಿನ್ನ ಮನ್ಯಾಗ ಒಂದು ಏನೇ ಸತ್ರು ಮಣ್ಣು ಕೊಡಕ್ಕೆ ಬರ್ತಾರೆ. ಎಲ್ಲ ಹೋಗಿ ಬಡತನ ಆಗಿ ನೀನ ಸತ್ರ ನಿನ್ನ ಮಣ್ಣು ಕೊಡೋವ್ರ ಗತಿ ಇಲ್ಲ. ಯಾರಿಗೆ ಯಾರದಾರ್ರಿ ಎರಿವಿನ ಸಂಸಾರದೊಳಗೆ. ಊಟ ಕೂತಾಗ ಅಣ್ಣ
ಐತಿ ಅಂಥೇಳಿ ಸುತ್ತಲ್ಲ ನೊಣ ಬಂದಾವ, ಕೈ ತಕ್ಕೊಂಡೆದ್ರು ಒಂದು ನೊಣ ಇರೋದಿಲ್ಲ. ಹಂಗಿವೆಲ್ಲ ಅನ್ನಕ್ಕೆ ಮುಸಿರಿದ ನೊಣಗಳಂತೆ ಬಂಧು ಬಳಗ ಅಧಿಕಾರ ಅಂತಸ್ತ ಸಾಹುಕಾರಿಕೆ ಐತಿ, ನಿನ್ನಿಂದ ಏನೋ ಲಾಭ ಐತಿ ಅಂತ ನನ್ನವ್ರು ಅಂತಾರೆ. ನಿನ್ನಿಂದ ಲಾಭ ಇರ್ಲಿಕ್ಕೆ ಯಾರು ನಿನ್ನ ಹತ್ತಿರ ಬರೋದಿಲ್ಲ, ಯಾರು ಸಂಗಡ ಬಾವೋರಿಲ್ಲ. ನಾರಾಯಣ ನಾಮ ನೆರೆ ಬಾವ ಕಮಲೇಶ್ ಒಬ್ಬನ ಬರ್ತಾನಲ್ಲ ಕರೆ, ಈ ಬಂಧು ಬಳಗ ಯಾರ್ಯಾರು ಬರ್ತಾರೆ. ನಮ್ಮ ಪರಿಸ್ಥಿತಿ ಇಷ್ಟು ಐತೆ ಅಲ್ಲ ಕರೆ. ಒಂದು ದೃಷ್ಟಾಂತ ನೆನಪಾಕೈತಿ ನನಗೆ. ಒಬ್ಬ ಮನುಷ್ಯ ನಮ್ಮ ಜೀವನ ಹೆಂಗದ ಎಷ್ಟು ಹೇಳಿದ್ರು ನಮಗೆ ತಿಳಿಯಾಕ ತಯಾರಿಲ್ಲ. 26 ವರ್ಷ ಆತ ಕೇಳಾಕ ಐತೀರಿ, ಹೇಳಾಕ ಐತೀರಿ, ನಡೆದೈತಿ. ತಿಳುವಳಿಕೆ ಬರೋದು ಅಷ್ಟು ಸುಲಭ ಇಲ್ಲ. ಬೇರು ಹುಟ್ಟಿ ಬಿಟ್ಟೈತೆ, ಅಜ್ಞಾನ ಮಮಕಾರ ಬೇರು ಊರಿ ಬಿಟ್ಟೈತೆ. ನಮಗೆ ಅಡಿಗಾಡಕ್ಕೆ ತಯಾರಿಲ್ಲ. ಅದು ಈ ದೀಪ ಇರ್ತಾವಲ್ಲ, ಮಣ್ಣಿನ ಪಣಿತೆ, ಅದು ದೇವ್ರ ಮುಂದೆ ಇಟ್ಟಿರ್ತಿರಲ್ಲ, ಗೊತ್ತೈತಿ? ಅದಕ್ಕೇನು ಹತ್ತಿರ ಕಿಟ್ ಆಗೈತೈತಾರಲ್ಲ, ಕಿಟ್ ಹತ್ತಿರ್ತೈತಾರಲ್ಲ, ಅದು ದೀಪಾವಳಿಗೆ ಒಮ್ಮೆ ತೊಡಗ್ತಿರು, ಗೊತ್ತೈತೆ ನೀವು? ದೀಪಾವಳಿಗೆ ಮನೆ ಮ್ಯಾಗ ಅದಕ್ಕೆ ಕಾಸು ಒಲ್ಯಾಗ ಕಾಸು ಕಡಿಚೆ ಹೆಚ್ಚೆ ತಿಕ್ಕರಾಗಿ ಬರ್ತೈತೆ. ಅದ ಹಂಗೆ ಅಜ್ಞಾನ ಮಮಕಾರ ಪಕ್ಕ ಕೆಟ್ಟು ಕೂತು ಬಿಟ್ಟೈತೆ ಒಳಗೆ. ಯಾವ ಸ್ವಾಮಿ ಬಂದು ತಿಕ್ಕಿರೋಕೆ ಹೋಗೋದಿಲ್ಲ, ಅದು ಅಷ್ಟು ಸರಳಿಲ್ಲ. ಅದು ಒಬ್ಬ ಮನುಷ್ಯ ನಮ್ಮ ಜೀವನ ಹೆಂಗಾಗೈತಿ ಅಂತ ಕೇಳಿದರೆ, ಒಬ್ಬ ಮನುಷ್ಯ ಅರಣ್ಯದೊಳಗೆ ದಾರಿ ತಪ್ಪಿಕೊಂಡು ಹೋಗಿಬಿಟ್ಟ. ದಾರಿ ತಪ್ಪಿಕೊಂಡು ಹೋದ ಸಮಯದೊಳಗೆ ಏನಾಯ್ತು ಪುಣ್ಯಾತ್ಮರೇ ಅಂತ ಕೇಳಿದ್ರೆ, ಒಂದು ಹಾಳ ಬಾವಿಯಾಗ ಕಾಲು ಜಾರಿ ಬಿದ್ದ. ಲಕ್ಷ ಕೊಟ್ಟು ಕೇಳ್ರಿ, ಲಕ್ಷ ಅಂದ್ರೆ ರೊಕ್ಕ ಅಲ್ಲ, ಚಿತ್ತು ಕೊಟ್ಟು ಕೇಳ್ರಿ. ಕಾಲು ಜಾರಿ ಬಿದ್ದು ಬಿಟ್ಟ. ಹಾಳ ಬಾವಿ ಕಾಲು ಜಾರಿ ಬಿದ್ದರೆ ಏನಾಗ್ತದ ಅಂತ ಹೇಳಿ ಏನು ಮಾಡಿದ ಅಂದ್ರೆ, ಅಷ್ಟರೊಳಗೆ ಆ ಬಾವಿ ದಂಡಿಗೊಂದು ಆಲದ ಗಿಡ ಇತ್ತು. ಆಲದ ಪಾರಂಬಿ ಜೋತು ಬಿದ್ದಿದ್ದು, ಅದನ್ನು ಹಿಡ್ಕೊಂಡ ಜೋತು ಬಿದ್ದ. ಭಾಳ ಚಂದ ಪರಿಸ್ಥಿತಿ. ನಂಬದು ಏನಾಗೈತಿ ಅನ್ನೋದು ಹೇಳಾಕೈತೀನಿ. ಆ ಪಾರಂಬಿ ಹಿಡಿದು ಜೋತು ಬಿದ್ದ ಮನುಷ್ಯ ಎಷ್ಟೊತ್ತಕ ಹಿಡಿತಾನ್ರಿ ಅವ. ಕೈ ನೂಸೋದ, ರಾಟಿ ನೂಸೋದ. ಅವಂದ ಕೈ ಬಿಟ್ಟು ಜಿಗಿದು ಬಿಡಬೇಕು, ನೋಡಬೇಕು ಅಂಥೇಳಿ ತೆಳಗೆ ನೋಡ್ತಾನೆ. 7 ಅಡಿ ಸರ್ಪ ತೆಳಗೆ ಬಾಯಿ ತಕ್ಕೊಂಡು ಕೂತೈತಿ. ಯಾವಾಗ ಬಿದ್ದಾನ, ಇವನ ರಕ್ತ ಯಾವಾಗ ಹಿರ್ಕೋಬೇಕು ಅಂತೇಳಿ ಇವನ ವಾಸಿಗಾಗಿ ಹಿಂಗೆ ಸರ್ಪ ನಾಲಿಗೆ ತಕ್ಕೊಂಡು ಕೂತು. ಯಪ್ಪ, ಇನ್ನು ಅದರೊಳಗೆ ಕೈಯಾಗ ನಾವು ಉಳಿದಿಲ್ಲ ಅಂತ ಹೇಳಿ, ಇನ್ನು ತೆಳಗೆ ಬಿದ್ದರೆ ಕೈ ಬಿಟ್ಟು ಬಿದ್ದರೆ ಸತ್ತ ಹೋಗ್ತಾನು ಶಾರ್ಪದ ಅಂಥೇಳಿ ಮ್ಯಾಲರೆ ಹತ್ತಿ ಹೋಗ್ಬೇಕು, ಪಾರಂಬಿ ಇಡೋದ ಅಂಥೇಳಿ ಮ್ಯಾಲ ನೋಡ್ತಾನ. ಹಸಿದ ಹೆಬ್ಬುಲಿ ದಂಡಿ ಮ್ಯಾಲ ನಿಂತು ಬಿಟ್ಟೈತಿ. ಭಾಳ ಚೀಸೈತಿ. ಹಸಿದ ಹೆಬ್ಬುಲಿ ಮ್ಯಾಲೆ ಯಾವಾಗ ಬಂದಾನು, ಇವನು ತಿನ್ಬೇಕಂತ ಮ್ಯಾಲ ಹಸಿದ ಹೆಬ್ಬನೆ ಬಾಯಿ ತಕ್ಕೊಂಡೈತಿ. ತೆಳಗೆ ಸರ್ಪ 7 ಅಡಿ ಸರ್ಪ ಐತಿ. ಅವಂದ ಇನ್ನು ನನಗೆ ಉಳಿಗಾಲ ಇಲ್ಲ. ತೆಳಗೆ ಕೈ ಬಿಟ್ರೆ ಸರ್ಪದ, ಮ್ಯಾಲ ಬಂದ್ರೆ ಹುಲಿ ಅದ. ಅವಂದ ದೇವರ ನೀನ ಗತಿ ಅಂತ ಹೇಳಿ ಹಿಂಗೆ ಸ್ವಲ್ಪ ಮ್ಯಾಲ ನೋಡಿದ. ನಿಮಗೆ ಹೇಳ್ತಾನೆ ಆಶ್ಚರ್ಯ. ಏನು ರೆಂಪಿ ಹಿಡಿದಿದ್ಲ, ಪಾರಂಬಿ ಹಿಡಿದಿದ್ದಲ್ಲ, ಆ ಪಾರಂಬಿಯನ್ನು ಕರಿ ಇಲಿ ಬಿಡಿ ಇಲಿ ಕೂಡ ಕತ್ತರಿಸಾಕೈತಿತ್ತು. ಇದು ಜೀವನ ಎಷ್ಟು ಚಂದದ. ಆ ಪಾರಂಬಿ ಸ್ಥಿರ ಇಲ್ಲ, ತೆಳಗ ಹಾವದ, ಮ್ಯಾಲ ಹುಲಿ ಅದ. ಹಿಡಿದು ಪಾರಂಬೇರೆ ಸ್ಥಿರ ಐತೇನಂದ್ರೆ, ಆ ಪಾರಂಬೇನ 2 ಇಲಿ ಅದಾವ. ಒಂದು ಕರಿ ಇಲಿ ಅದ, ಒಂದು ಬಿಡಿ ಇಲಿ ಅದ. ಕಚ್ಚಾಕತ್ಯಾವ. ಅವಂದ ಮುಗಿತು ನಂದಿಲ್ಲ ಅಂತ. ಏನು ಮುಗೀತು ನಂದು ಅಂಥೇಳಿ ಭಗವಂತ ಕಮಲೇಶ ನೀನ ನೋಡಪ್ಪ ಅಂಥೇಳಿ ಮುಖ ಮ್ಯಾಲ ಮಾಡಿದ. ತುಟ್ಟ ತುದಿ ಒಳಗೆ ಆಲದ ಮರದೊಳಗೆ ಒಂದು ಜೇನ ಗೂಡನ್ನು ಹಾಕಿತ್ತು. ಆ ಜೇನದ ತುಪ್ಪ ಆತ ಮಾಡಿಬಿಡ್ದ ನಾಲಿಗೆ ಮ್ಯಾಲೆ ಬಿದ್ದಾಗ ಅವಂದಂತ, ಯಪ್ಪ ಎಷ್ಟು ರುಚಿ ಆಯ್ತೋ, ಇನ್ನಟ್ಟು ಬೀಳಲಿ ಅಂತಿದ್ದ. ನಮ್ಮ ಜೀವನ ಏನು ಹೇಗಿರ್ಬೇಕು ಅಲ್ಲ. ಕೈ ಬಿಟ್ರೆ ಸೆಳಗ ಹಾವೈತಿ, ಮ್ಯಾಲೆ ಬಂದ್ರೆ ಹುಲಿ ಐತಿ. ಕೈಯಾಗ ಹಿಡ್ದ ರಂಪಿ ಅದು ಸ್ಥಿರ ಇಲ್ಲ, ಇಲಿ ಕಡಿಯಾಕೈತ್ಯಾವ. ಆದರೂ ಮನುಷ್ಯ ಆಸೆ ಮಾಡ್ತಾನೆ, ಏನು ಚಲೋ ಅದ ಜೇನುತುಪ್ಪ, ಇನ್ನಟ್ಟು ಬೀಳಿ ಅತಾನಂದ್ರೆ ಅವನಂತ ಹುಚ್ಚ ಯಾರದಾರ್ರಿ ಜಗತ್ತಿನೊಳಗೆ. ನಂಬದು ಹಂಗಾಗೈತಿ. ಹಂಗೆ ನಮ್ಮ ಪರಿಸ್ಥಿತಿ ಆಗೈತಿ. ಭವ ಎಂಬ ಸಾಗರದೊಳಗೆ, ಭವವೆಂಬ ಕೂಪದೊಳಗೆ, ಬಾವಿ ಒಳಗೆ ನಾವೆಲ್ಲರೂ ಬಿದ್ದೀವಿ. ಜನನ ಮರಣ ರೂಪ ಸಂಸಾರ ಕೂಪದೊಳಗೆ, ಬಾವಿಯೊಳಗೆ ನಾವು ಎಲ್ಲರೂ ಬಿದ್ದೀವ. ಮ್ಯಾಲ ಬಂದ್ರೆ
ಹುಲಿ ಅದ ತೆಳಗು ಬಂದ್ರೆ ಮೃತ್ಯು ಎಂಬ ಬಾಯಿಯೊಳಗೆ ನಾವು ಓದೋದು. ಕರಿ ಇಲಿ ಬಿಡಿ ಇಲಿ ಆ ರೆಂಪಿ ಹಿಡಿದು ಕಡಿಯಾಕತ್ತೇವ. ಅವು ಯಾವ ಅಂತ ಕೇಳಿದ್ರೆ ಹಗಲು ರಾತ್ರಿ ಎಂಬ ಇಲಿಗಳು ಆವಿಷ ಎಂಬ ಪಾರಂಬಿಯನ್ನು ಕಡಿಯಾಕತ್ಯಾವ. ನಮ್ಮದು ಹೆಂಗ್ರಿದೆ ಸರ್, ಆವಿಷವೆಂಬ ಪಾರಂಬಿ ಹಿಡ್ಕೊಂಡೇನು ಬದುಕಿವಲ್ಲ, ಅದನ್ನು ಕರಿ ಇಲಿ ಬಿಡಿ ಇಲಿ ಕಡಿಯಾಕತ್ತೇವ ಅಂದ್ರೆ ನಮ್ಮ ಆವಿಷ ಹೊಂಟೈತಿಲ್ರಿ. ಒಂದು ದಿವಸ ಹೊಂಟೈತಿ, ಒಂದು ಹಗಲೈತಿ, ಒಂದು ರಾತ್ರಿ ಐತಿ, ಹೊಂಟೈತಿ. ನಮ್ಮ ಆವಿಷ ಹೊಂಟೈತಿ ಆದರೂ ಹೊಂಟೈತಿ. ತೆಳಗ ಮೃತ್ಯು ಐತಿ, ಮ್ಯಾಲ ಮೃತ್ಯು ಐತಿ, ಹಿಡಿದ ಪಾರಂಬಿ ಸ್ಥಿರ ಇಲ್ಲ. ಆದರೂ ಜೇನ ತುಪ್ಪಿಗೆ ಆಶೆ ಮಾಡ್ತೀವಂದ್ರೆ ನಮ್ಮಂಥ ಮೂರ್ಖರೇ ಯಾರು? ಅದಕ್ಕೆ ಅವ್ರು ಬರದ್ರ ಅವರು ಯಾವ ಜೇನುತುಪ್ಪ ಅಂತ ಕೇಳಿದ್ರೆ ಶಬ್ದ ಸ್ಪರ್ಶ ರೂಪು ರಸ ಗಂಧ ಹೆಣ್ಣು ಹಣ್ಣು ಮಣ್ಣು ಪ್ರಪಂಚವೆಂಬ ವಾಸನೆ ಹತ್ರ ಮುಖ ಮಾಡಿ ಇನ್ನೂ ಸುಖ ಅನುಭವಿಸ್ತೀವಿ ಅಂದ್ರೆ ನಮ್ಮಂಥ ಹುಚ್ಚರು ಯಾರು? ಅವನು ಹುಚ್ಚ, ನಾವು ಹುಚ್ಚ, ಯಾವಾಗ ಸಾಯ್ತು ಅಂತ ಗೊತ್ತಿಲ್ಲ. ಅದಕ್ಕಾಗಿ ಬಸವಣ್ಣ ಅಂತಾನ, ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕಾಸೆ ಮಾಡುವಂತೆ. ಎಷ್ಟು ಚಂದ ಬರೀತಾರ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕಾಸೆ ಮಾಡುವಂತೆ ಶೂಲವ ನೇರುವ ಕಳ್ಳ ಹಾಲು ಕುಡಿದಿನ್ನೇಸು ಕಾಲ ಬದುಕುವನು. ಬಸವಣ್ಣವ್ರ ಮಾತಿದು. ಹಾವಿನ ಬಾಯಿ ಒಳಗೆ ಕಪ್ಪಿ ಸಿಕ್ಕೈತಿ. ನಮ್ಮ ಬಾಳೆ ಹೇಳಕೈತೀನಿ ಈಗ ನಿಮಗೆ, ನಮ್ಮ ಎಲ್ಲರ ಬಾಳೆ. ಹಾವಿನ ಬಾಯಿ ಒಳಗೆ ಕಪ್ಪಿ ಸಿಕ್ಕೈತಿ, ಕಪ್ಪಿಗೆ ಸಾಯಕೈತೀನಿ, ಹಾವಿನ ಬಾಯಾಗ ಸಿಕ್ಕನೆ ಅನ್ನೋದು ಅರು ಇಲ್ಲ. ಮುಂದೆ ಹಾರುವ ನೊಣಕ್ಕೆ ಆಸೆ ಮಾಡ್ತಿತ್ತಂತ. ಹಾರು ನೊಣಕ್ಕೆ ನಾಲಿಗೆ ಚಾಚಿ ಜಿಗಿತ್ತಂತ್ರ ಹಿಂದೆ ಹಾವು ನುಗ್ಗಾಕೈತಿ, ಅರು ಇಲ್ಲ ಅದಕ್ಕೆ. ಹಂಗೆ ನಾವೆಲ್ಲರೂ ಮೃತ್ಯುವಿನ ಬಾಯಿ ಒಳಗೆ ಕುಂತಾ ಇದ್ದೀವಿ. ನೀವೆಲ್ಲಿ ಕೂತಾರಿ ಅಂದ್ರೆ ಕಮಲೇಶ್ವರ ಮಠದಾಗ ಐತಿರಲ್ಲ, ನಿಮಗೆ ಪಕ್ಕ ಮಾರ್ಕಸ್ ಬಿಡೋದಿಲ್ಲ, ಅರ್ಧ ಬೀಳ್ತಾವ. ನೀವು ಎಲ್ಲಿ ಕೂತಾರೆ ಅಂದ್ರೆ ಮೃತ್ಯುವಿನ ಬಾಯಿ ಒಳಗೆ ನಾವೆಲ್ಲ ಅದೀವಿ. ನೀವೆಲ್ಲರೇ ಕುಂಡ್ರಿ, ಮಠದಾಗಾರ ಕುಂಡ್ರಿ, ಮನ್ಯಾಗಾರ ಕುಂಡ್ರಿ. ಆದ್ರೆ ನಿಜವಾಗಿ ನಾವು ಎಲ್ಲಿ ಕೂತೀವಿ ಅಂದ್ರೆ ಸಾವಿನ ದೌಡಿ ಒಳಗದ. ಅದೇ ಹಂಗೆ ರೀ ಸ್ವಾಮಿಗಳು ಆತು ಎದ್ದು ಹೋದಿರಿ. ಮತ್ತು ಸಾವಿನ ದೌಡ್ಯಾಗ ಅದೀವಿ ನಾವು. ಹೆಂಗೆ ಸಾವು ಅಂತ ಕೇಳಿದ್ರೆ, ಈಗ ಒಂದು ದಿವಸ ಒಂದು ತಾಸು ಹೊಂಟೈತಿ ಅಂದ್ರೆ ಅದು ಸಾಯಕೈತಿಲ್ಲ. ಒಂದು ದಿವಸ ಹೋತಂದ್ರೆ ಒಂದು ದಿವಸ ಹೋತಲ್ಲ ನಮ್ಮ ಜೀವನದೊಳಗೆ. ಈಗ ಹೊಂಟೈತಿ ಅದು ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದ ನಮ್ಮ ಜೀವನ ಆವಿಷ್ಯ ಹೊಂಟೈತೆ, ನಮಗೆ ಅರಿವು ಇಲ್ಲ ಅದರದು. ನೋಡಿರ್ಬೇಕಾರ ಎಂದು ನಿಮಗೆ ಯೌವನ ಬತ್ತಪ್ಪ, ಎಂದು ಮುದಕಾದಿಪ್ಪ, ಎಂದು ತಲೆ ಅನುಕೂಲ ಬೆಳಗಾದ್ರು ಯಾವಾಗಾರು ನೋಡ್ಯಾರೇನು? ಯಾವ ಟೈಮ್ದಾಗ ನಿನ್ನ ವಯಸ್ಸಾತು ನಮಗೆ ಗೊತ್ತಿಲ್ಲದ. ನಾನು ಎಂದು 21 ವರ್ಷ ಸುಮ್ಕ ಹ್ಯಾಪಿ ಬರ್ತ್ಡೇ ಟು ಯು ಟು ಅನ್ನೋದಲ್ಲ, ಯೂಟ್ಯೂಬು ಅತನ್ನ ಅಂತೀರಿ ನೀವು. 10 ವರ್ಷದ ಹುಟ್ಟಾಪ ಮಾಡ್ತೀರಿ ಅಂದ್ರೆ ಅದು ಖುಷಿ ಪಡೋದಲ್ಲ. 10 ವರ್ಷ 100ರೊಳಗೆ ಕಡಿಮೆ. ಅದು 10 ವರ್ಷ ಸಾಧ್ಯ. 20 ವರ್ಷ 50 ವರ್ಷ ಆದ್ರಿ ಬರ್ತಡೇ. 50 ವರ್ಷ ಏನಾತ? 50 ವರ್ಷ ಹಲಿಗೆ ಬಡಿದೆ. 100ರೊಳಗೆ 50 ವರ್ಷ ಆತ ಅಲ್ರಿ. 100ರೊಳಗೆ 70 ರೂಪಾಯಿ ಕಡಿಮೆ ಆದ್ರೆ 30 ಉಳಿದಲ್ಲ. ಮತ್ತು 70 ವರ್ಷ ಆಗ್ಯಾವಂದ್ರೆ ಇನ್ನು ಉಳಿದು ಎಟ್ನಿ ಒಳ್ಳೆ ಖುಷಿಯಾಗಿ ಸ್ವೀಟ್ ತಿಂತಾವು ಇವು. ಹ್ಯಾಪಿ ಬರ್ತಡೇ ಎಲ್ಲರೂ ಹುಗ್ಗಿ ತಿನ್ನೋದು, ಹೋಳಿಗೆ ತಿನ್ನೋದು. ಬರ್ತಡೇ ಅದ ರೀ, ಬರ್ತಡೇ ಅಲ್ಲ ಅದ. ಕುತ್ಕೊಂಡು ಅವಳು ಟೈಮ್ ಅದ. ಯಾಕಂದ್ರೆ 8 ವರ್ಷ ಸತ್ತ. ನಮ್ಮ ಆವಿಷ್ಯ ಹೊಂಟಿ ಬಿಟ್ಟದಲ್ರಿ. ಮೃತ್ಯುವಿನ ಹಾವಿನ ಬಾಯಿಯೊಳಗೆ ನಾವೇನು ಕೂತಾ ಇದ್ದೀವ ಎಲ್ಲ ಅದು ನುಂಗಾಕೈತೈತಿ, ಸಾಯಕ್ಕೆ ಹತ್ತೈದು. ನಾವೆಲ್ಲ ಸಾಯಕೈತೇವೆ. ಮೃತ್ಯು ಎಂಬ ಹಾವ ನಮ್ಮ ದಿವನ ಇಟೀ 1 ವರ್ಷ 1 ದಿವಸ 1 ತಾಸ ಹಿಂಗೆ ನುಂಗಾಕೈತೈತಿ. ನಾವು ಅದು ಅರು ಇಲ್ಲದ ಇನ್ನೂ ಏನು ಕಾಯಂ ಇರೋವ್ರ ಗೊತ್ತೇ. ಅದು ಬೇಕು, ಅದು ನಂದು, ಇದು ನಂದು. ಇದರಾಗ ಕುಂತಲ್ಲಪ್ಪ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕಾಸೆ ಮಾಡುವಂತೆ ಶೂಲವ ನೇರುವ ಕಳ್ಳ ಹಾಲು ಕುಡಿದಿನ್ನೇಸು ಕಾಲ ಬದುಕುವನು. ಬಸವಣ್ಣ ಅಂತಾರೆ.